ಎಲ್ಲರಿಗೂ ನಮಸ್ಕಾರ. ಒಂದು ಪುಟ್ಟ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆ ಕಥೆ ಏನೆಂದು ತಿಳಿಯೋಣ ಬನ್ನಿ. ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಹಲವು ಪ್ರಾಣಿ, ಪಕ್ಷಿ, ಇನ್ನು ಹಲವು ಜಾತಿಯ ಜೀವಿಗಳು ಸಂತೋಷದಿಂದ ಜೀವಿಸ್ತಾ ಇರ್ತವೆ. ಒಂದಿನ ಕಾಡಿನಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಆಗ ಎಲ್ಲ ಪ್ರಾಣಿ ಪಕ್ಷಿಗಳು ಭಯದಿಂದ ಓಡಲು ಶುರು ಮಾಡ್ತವೆ. ಆ ಸಮಯದಲ್ಲಿ ಒಂದು ಚಿಕ್ಕ ಹಕ್ಕಿ ತನ್ನ ಕೊಕ್ಕಿನಲ್ಲಿ ಸ್ವಲ್ಪ ನೀರನ್ನು ಕೆರೆಯಿಂದ ತಂದು ಬೆಂಕಿಯ ಮೇಲೆ ಸುರಿಯುತ್ತಿರುತ್ತದೆ. ಈ ಹಕ್ಕಿ ಮಾಡುತ್ತಿದ್ದ ಕೆಲಸವನ್ನು ನೋಡಿ ಆನೆ ನಕ್ಕು ಹೇಳುತ್ತದೆ, ನೀನು ಮಾಡುತ್ತಿರುವುದು ವ್ಯರ್ಥ. ನಿನ್ನಷ್ಟು ಚಿಕ್ಕ ಹಕ್ಕಿ ಈ ದೊಡ್ಡ ಬೆಂಕಿಯನ್ನು ಆರಿಸೋಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಹಕ್ಕಿ ಶಾಂತವಾಗಿ ಉತ್ತರಿಸುತ್ತದೆ, ಬಹುಶಃ ನಾನು ಈ ಬೆಂಕಿಯನ್ನು ಆರಿಸಲಾರೆ, ಆದರೆ ನನ್ನ ಶಕ್ತಿಯ ಮಟ್ಟಿಗೆ ಪ್ರಯತ್ನ ಮಾಡ್ತಿರುವೆ. ಇದು ನನ್ನ ಕಾಡು, ನನ್ನ ಜವಾಬ್ದಾರಿ. ನೀವೆಲ್ಲರೂ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನಾವು ಬೆಂಕಿಯನ್ನು ಆರಿಸಿ ನಮ್ಮ ಮನೆಯನ್ನು ನಾವು ಉಳಿಸಿಕೊಳ್ಳಬಹುದು ಎಂದು ಹೇಳುತ್ತದೆ. ಅದರ ಧೈರ್ಯ ಮತ್ತು ಪ್ರಯತ್ನ ನೋಡಿ ಇನ್ನೂ ಹಲವು ಪ್ರಾಣಿಗಳು ಸೇರಿಕೊಂಡು ಕಾಡಿಗೆ ಹತ್ತಿದ್ದ ಬೆಂಕಿಯನ್ನು ಆರಿಸುತ್ತವೆ. ಆಗ ಎಲ್ಲರಿಗೂ ಅರಿವಾಗುತ್ತದೆ, ನಾವೆಲ್ಲರೂ ಸೇರಿದರೆ ನಾವು ಏನು ಬೇಕಾದರೂ ಮಾಡಬಹುದು ಅಂತ. ಈ ಚಿಕ್ಕ ಕಥೆಯ ನೀತಿ ಪಾಠವೇನೆಂದರೆ, ಚಿಕ್ಕ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಧೈರ್ಯ ಮತ್ತು ಜವಾಬ್ದಾರಿ ಇದ್ದರೆ ಅಸಾಧ್ಯವೆನಿಸುವುದು ಕೂಡ ಸಾಧ್ಯವಾಗುತ್ತದೆ. ಮತ್ತೊಂದು ನೀತಿ ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.